ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರತೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ತುಂಬಾ ರಿಚ್ ಆಗಿರುವಂಥ ಕರ್ಬೂಜ ಜ್ಯೂಸ್ ಮಾಡೋದನ್ನು ತೋರಿಸ್ತೀನಿ. ಮನೆಯಲ್ಲಿ ಸುಲಭವಾಗಿ ಆರೋಗ್ಯಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಜ್ಯೂಸ್ ರುಚಿಯಾಗಿ ಬರಬೇಕಾದ್ರೆ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಈ ಕರ್ಬೂಜ ಹಣ್ಣು ಹಣ್ಣಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಮನೆಯೆಲ್ಲ ಫುಲ್ಲು ಸ್ಮೆಲ್ ಆಗಿರುತ್ತೆ, ಅಂದರೆ ಹಣ್ಣಿನ ಸ್ಮೆಲ್ ಬರ್ತಾ ಇರುತ್ತೆ ಕರ್ಬೂಜ ಹಣ್ಣು. ಆವಾಗಲೇ ಗೊತ್ತಾಗೋದು ಹಣ್ಣಾಗಿದೆ ಅಂತ. ಓಕೆ, ಆ್ಯಂಡ್ ಹಣ್ಣನ್ನ ಕಟ್ ಮಾಡ್ಕೊಂಡ್ವಿ ಒಂದೊಂದಾಗಿ ಫುಲ್ ಎಲ್ಲ ಬೀಜ ಕೂಡ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ತೆಗೆದ್ಬಿಡಿ ಕ್ಲೀನಾಗಿ. ಎಲ್ಲಾದರೂ ಒಂದೊಂದು ಬೀಜ ಸಿಕ್ಕಿದ್ರೆ ಸೊ ಪ್ಲೀಸ್ ಚೆನ್ನಾಗಿ ಆಗಲ್ಲ, ಸೊ ಹಾಗಾಗಿ. ಆ್ಯಂಡ್ ನಾನು ಮತ್ತೆ ವಾಶ್ ಕೂಡ ಮಾಡ್ತೀನಿ ಕಟ್ ಮಾಡಿ ಆದಮೇಲೆ. ನೋಡಿ ಈ ಥರ ಎಲ್ಲ ರಿಮೂವ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಈಗ ಬೇಸಿಗೆ ಅಲ್ವಾ, ಸೊ ಹೀಗೆ ವಾಟರ್ ಮೆಲನ್ ಮತ್ತು ಮಸ್ಕಾ ಮೆಲನ್ ಜ್ಯೂಸ್ ಕುಡಿತಾನೆ ಇರಬೇಕು. ಮತ್ತು ಮಜ್ಜಿಗೆ ಮೊಸರು ತುಂಬಾ ಒಳ್ಳೆಯದು ಈ ಟೈಮಲ್ಲಿ. ಸೊ ಯಾರು ಕೂಡ ಮೊಸರು, ಮಜ್ಜಿಗೆ ಮತ್ತು ಕಲ್ಲಂಗಡಿ ಮತ್ತು ಕರ್ಬೂಜನ ಮಿಸ್ ಮಾಡ್ದಿರ ಡೈಲಿ ಕೂಡ ಊಟಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಈ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಆ್ಯಕ್ಚುಲಿ ನಾನು ಸ್ವಲ್ಪ ತಣ್ಣಗಿರೋ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಏನು ಮಾಡಿ, ಬೇಕಿದ್ರೆ ಹಾಲು ಕೂಡ ಹಾಕ್ಕೋಬೋದು. ಹಾಲು ಬೇಡ ಅನ್ನೋರು ಹಾಲು ಇಲ್ಲದೆ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ನಾನು 5 ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತೀನಿ. ನನಗೆ ಸ್ವಲ್ಪ ಸ್ವೀಟ್ ಬೇಕು, ಹಾಗಾಗಿ ಜ್ಯೂಸಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಘಮನೂ ಬರುತ್ತೆ, ಸೊ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಐಸ್ ಕ್ಯೂಬ್ಸ್ ಇದ್ದರೆ ನೀವು ಆಗಲೇ ಹಾಕ್ಕೊಂಡು ಕುಡಿಲಿಕ್ಕಾದರೆ ತುಂಬ ಒಳ್ಳೆಯದು. ನಾನು 1 ಗ್ಲಾಸ್ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಹಾಲನ್ನ ಹಾಕ್ಕೋತಾ ಇದ್ದೀನಿ, ಹಾಗಾಗಿ ನಾನು ಕ್ಯೂಬ್ಸ್ ಎಲ್ಲ ಹಾಕ್ಕೊಳ್ಳಲ್ಲ. ಆ್ಯಂಡ್ ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ಗ್ರೈಂಡ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಕೆಲವರು ಹಾಗೆ ಬಿಡ್ತಾರೆ, ಅಂದರೆ ಬಾಯಲ್ಲಿ ಕರ್ಬೂಜ ಸಿಗಬೇಕು ಅಂತ, ಅದು ಕೂಡ ಒಳ್ಳೆಯದೇ. ಆ್ಯಂಡ್ ಮಕ್ಕಳು ಕುಡಿಯೋದಲ್ವ, ಸೊ ನಾನು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ. ಓಕೆ, ಆ್ಯಂಡ್ ಕ್ಯೂಬ್ನ ನೀವು ಆವಾಗಲೇ ಹಾಕ್ಕೊಂಡು ಕುಡಿಯೋದಾದರೆ ಆವಾಗಲೇ ಹಾಕ್ಕೊಳ್ಳಿ. ನೀವು ಫ್ರಿಜ್ಜಲ್ಲಿ ಇಡೋದಾದರೆ ಕ್ಯೂಬ್ ಅಗತ್ಯ ಬೀಳಲ್ಲ, ಸೊ ಆಲ್ರೆಡಿ ಅಲ್ಲಿ ಕೋಲ್ಡ್ ಆಗಿಬಿಡುತ್ತೆ ಅಲ್ವಾ, ಸೊ ಹಾಗಾಗಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಪೇಸ್ಟ್ ಆಗಿದೆ, ಕ್ರೀಮಿ ಟೆಕ್ಸ್ಚರ್ ಇದೆ ನೋಡಿ. ಆ್ಯಂಡ್ ಮತ್ತೆ ಸ್ವಲ್ಪ ಮಿಕ್ಕಿಸ್ಕೊಂಡಿರೋಂಥ ಹಾಲು ಕೂಡ ಆ್ಯಡ್ ಮಾಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಆ್ಯಂಡ್ ಇವಾಗ ಇದನ್ನು ಅದೇ ಕರ್ಬೂಜ ಮೇಲ್ಗಡೆ ಏನಿತ್ತಲ್ವ ಸಿಪ್ಪೆ, ಅದರಲ್ಲೇ ಹಾಕಿ ಸರ್ವ್ ಮಾಡ್ತೀನಿ. ಆ್ಯಂಡ್ ನನ್ನ ಮಗಳು ಕೂಡ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ ನೋಡಿ. ಆ್ಯಂಡ್ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಪ್ಲೀಸ್ ಕೊನೆ ತನಕ ವಿಡಿಯೋ ನೋಡಿ ಲೈಕ್ ಕೊಡೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ಇಲ್ಲಿ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.